ಹಾಯ್ ಹೆಲೋ ನಮಸ್ಕಾರ ರೀ. ಸೊ ಇವತ್ತಿನ ದಿನ ಭಾರಿ ಸ್ಪೆಷಲ್ ಆಗಿರುವಂಥ ಹೋಳ್ಗಿನ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಸೊ ಇವತ್ತಿನ ದಿನ ನಾನು ನಿಮ್ಗೆ ಹಲಸಿನ ಹಣ್ಣಿನ ಹೋಳ್ಗಿನ ಮಾಡಿ ತೋರ್ಸಾಕತ್ತೀನಿ. ಸೊ ಈ ಹಲಸಿನ ಹಣ್ಣು ಹೋಳ್ಗೆ ನೀವು ಮನ್ಯಾಗ ಒಮ್ಮೆ ಆದರೂ ಮಾಡಿಬಿಟ್ರಿ ಅಂತಂದ್ರೆ ಸೊ ಮನೆ ಮಂದಿ ಎಲ್ಲರೂ ತುಂಬ ಖುಷಿಪಟ್ಟು ತಿಂತಾರೆ ನೋಡ್ರಿ. ಒಂದು ಹೋಳ್ಗೆ ತಿನ್ನೋರು 4 ಹೋಳ್ಗೆ ತಿಂತಾರೆ. ಸೊ ಅಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡೋದು, ಅದನ್ನು ಯಾವ ರೀತಿ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಗೊತ್ತಿದ್ದೀನ ತೋರಿಸ್ಕೊಡ್ತೀನಂತ. ಸೊ ತಡ ಮಾಡ್ದೆ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಮೊದಲೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಮೈದಾ, ಹಂಗೆ ಒಂದು 3/4 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡಿನಿ. 1 ಚಮಚದಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ಇದು ಚಿರೋಟಿ ರವೆ ಅಂತಂದ್ರೆ ನಮ್ಮ ಕಡೆ ಬಾಂಬೆ ರವೆ ಅಂತ ಏನು ಕರಿತೀವಿ ನೋಡ್ರಿ. ಸೊ ಅದು ಮೇಲ್ಗಡೆ 1-2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ನೋಡ್ರಿ. ಸೊ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನಾನು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಜ್ಜಿ ಇಟ್ಕೊಳಕತ್ತೀನಿ. ಸೊ ಇದು ಹಿಟ್ಟು ಒಂದು ಅರ್ಧ ಗಂಟೆ ಅಷ್ಟು ನೆನಿಬೇಕಾಗತ್ತೆ. ಸೊ ನಾವು ಇದೆಲ್ಲ ರೆಡಿ ಮಾಡ್ಕೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ ನೋಡ್ರಿ. ಸೊ ಇವಾಗ ಇದು ರೆಸ್ಟ್ ಮಾಡಲಿ ಈ ಕಡೆ ಹಂಗೆ ನಾನು ಒಂದು 4 ಚಮಚದಷ್ಟು ನಾನು ಚಿರೋಟಿ ರವಾನ ತೊಗೊಂಡು ಅದನ್ನು ಸ್ವಲ್ಪ ಒಳ್ಳೆ ಒಂದು ಘಮ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ ನೋಡ್ರಿ. ಇದಕ್ಕೇನೆ ತುಪ್ಪ ಅಥವಾ ಎಣ್ಣೆ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಹಂಗೆ ನಾನು ಡ್ರೈ ಆಗಿ ಹುರಿದು ಇಟ್ಕೊಳ್ತೀನಂತ. ಸೊ ನೋಡಿದ್ರಲ್ಲ ಕಲರ್ ಚೇಂಜ್ ಆಗಿದ್ದು ಗೊತ್ತಾಗತ್ತೆ. ಸೊ ಕಲರ್ ಅಂತ ಚೇಂಜ್ ಆಗೋದಂದ್ರೆ ಅದು ಭಾಳ ಹೊತ್ತು ಸಾಕೋಬೇಡ್ರಿ. ಸೊ ಹಂಗೆ ಕೂಡ ಒಂದು ಅರ್ಧ ಕಪ್ನಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಸೊ ನೀವು ಸ್ವೀಟನ್ನು ಜಾಸ್ತಿ ಇಷ್ಟಪಡೋರಾಗಿದ್ದರೆ 1 ಕಪ್ ಬೆಲ್ಲನ ಹಾಕ್ಕೋಬೋದು. ಸೊ ನಾನು ಯಾಕೆ ಅರ್ಧ ಕಪ್ ಬೆಲ್ಲ ಹಾಕ್ಕೊಳ್ಳಾಕತ್ತೀನಿ ಅಂತಂದ್ರೆ ಸೊ ಹಣ್ಣು ಭಾಳ ಸ್ವೀಟ್ ಐತಿ. ಸೊ ಹಾಗಾಗಿ ನೀವು ಹಣ್ಣನ್ನು ಎಷ್ಟು ಸ್ವೀಟ್ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಅದನ್ನು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ನೋಡಿರಿ. ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿ ಬೆಲ್ಲ ಪೂರ್ತಿ ಎಲ್ಲನೂ ಕರಗಬೇಕು ನೋಡ್ರಿ. ನಮಗೇನು ಪಾಕದ ಅವಶ್ಯಕತೆ ಇಲ್ಲ, ನಮಗೆ ಬೆಲ್ಲ ಕರಗಿದ್ರೆ ಸಾಕಾಗೈತೆ ನೋಡ್ರಿ ಇದು. ಸೊ ಹಂಗೆ ಕೂಡ ಒಂದು ಸಾನ್ಗೆ ತೊಗೊಂಡ್ಬಿಟ್ಟು ಒಂದು ದಪ್ಪನಾಗಿರುವಂಥ ಬಾಳಿಗೆಗೆ ನಾನು ಇದನ್ನು ಸೋಸ್ಕೊಳ್ಳಾಕತ್ತೀನಿ. ಸೊ ಕಸ ಕಡ್ಡಿ ಅದು ಏನಿರ್ತೈತೆ ನೋಡ್ರಿ, ಸೊ ಅದನ್ನು ತಕ್ಕೊಂಡ್ಬಿಡೋಣಂತ. ಸೊ ಇವಾಗ ಈ ಬಾಳಿಗೆಯನ್ನು ಹಾಕ್ಕೊಂಡಿಲ್ಲ. ಸೊ ಇವಾಗ ಆ ಕಪ್ ಅಳತಿಲೆಲ್ಲ ಮೆಜರ್ಮೆಂಟ್ ಮಾಡ್ಕೊಂಡಿನಿ ನೋಡ್ರಿ. ಸೊ ಕಪ್ ಅಳತಿಲ್ಲ ನಾನು ಹಸಿ ಕಾಯಿ ತುರಿನ ಹಾಕ್ಕೊಳತ್ತೀನಿ. ಸೊ ಮಿಕ್ಸಿಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ನೋಡಿದ್ರಲ್ಲ ಅದರಲ್ಲೇ 1 ಕಪ್ ಆಗಬೇಕು ನೋಡ್ರಿ. ಸೊ ಇವಾಗ ಇದನ್ನು ಚಂದಾಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕುದೀತಾ ಇರಲಿದೆ. ಹಂಗೆ ಕಪ್ ಅಳತಿನ ನಾನು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ ನೋಡ್ರಿ. ಸೊ ನಿಮ್ಗೆ ಬರೋಬ್ಬರಿ ಅಳತಿ ಒಳಗೆ ಹೇಳ್ಕೊಡಾಕತ್ತೀನಿ. ಅಂದರೆ ಇದು ಒಟ್ಟು ಏನು ಕೆಡಂಗಿಲ್ಲ ನೋಡ್ರಿ. ಅಂದ್ರೆ ನಿಮಗೇನು ಅಳತಿ ಕೆಟ್ಟ ವೇಸ್ಟ್ ಆಯ್ತು ಅಂತ ಅನ್ನೋಂಗೇನಿಲ್ಲ. ನಾ ಯಾಕೆ ಕಪ್ ಅಳತಿಲಿ ಹೆಂಗೆ ತೋರಿಸಿಲ್ಲ ನೀವು ಕೂಡ ನಿಮ್ಮದೇ ಆದಂಥ ಒಂದು ಕಪ್ ಒಳಗೆ ತೊಗೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಅಳತಿ ಮಾಡ್ಕೋಬೋದು ನೋಡ್ರಿ. ತುಂಬ ಸುಲಭವಾಗಿ ಬರ್ತೈತಿ. ಸೊ ಇವಾಗ ಇದೇನು ನೈಸಾಗಿ ಏನು ರುಬ್ಬಿಟ್ಕೊಂಡಿದ್ದೆ ನೋಡ್ರಿ. ಸೊ ಅದನ್ನು ಬಾಳಿಗೆ ಒಳಗೆ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಕುದೀತಾ ಇರಬೇಕು ನೋಡ್ರಿ. ಇವಾಗ 1 ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳಕತ್ತೀನಿ. ಹಂಗೆ 1-2 ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದರ ಹೂರ್ಣ ಮಾಡೋದ್ರಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡ್ರಿ. ಸೊ ಅದು ಬಿಟ್ಟರೆ ಮತ್ತು ಜಾಸ್ತಿ ಕೆಲಸ ಅಂಥದ್ದೇನಿಲ್ಲ ಇದರೊಳಗಡೆ. ಸೊ ನೋಡೋದ್ರೆಲ್ಲ ಕಲರ್ ಚೇಂಜ್ ಆಯ್ತು ನೋಡ್ರಿ. ಸೊ ಆವಾಗಿನ ಕಲರ್ಗೆ ಸ್ವಲ್ಪ ನಿಮ್ಗೆ ಚೇಂಜ್ ಅನ್ಸಾದತ್ತಲ್ಲ. ಸೊ ಇವಾಗ ಏನು ರವೆಯನ್ನು ಹುರಿದಿಟ್ಕೊಂಡಿದ್ದೆ ನೋಡ್ರಿ ನಾನು. ಸೊ ಆ ರವೆನ ಹಾಕ್ಕೊಳಕತ್ತೀನಿ. ಸೊ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನಾವು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡ್ರಿ. ಚಂದಾಗಿ ಮಿಕ್ಸ್ ಮಾಡ್ಕೊರಿ ಗಂಟಾಗಲ್ದಂಗೆ. ಹಂಗೆ ಇವಾಗ ಮೇಲ್ಗಡೆ 1-2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳೋಣ ಅಂತ. ಸೊ ತುಪ್ಪ ಬಿದ್ರನ ಸ್ವೀಟ್ ಏನೋ ಮಾಡಿರಿ ನೀವು, ತುಪ್ಪ ಹಾಕಿದ್ರೆ ಅದರ ಟೇಸ್ಟನ್ನು ಬೇರೆ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಾಕತ್ತಿರಲ್ಲ ಪೂರ್ತಿ ತಳ ಎಲ್ಲ ಬಿಡಾಕತ್ತೈತಿ ಇದೆ. ಈ ರೀತಿ ತಳಕ್ಕೆ ಅಂಟ್ಕೋಬಾರ್ದು ನೋಡ್ರಿ, ಬಾಳ್ಗಿಗೆ ಅದು ಅಂಟ್ಕೋಬಾರ್ದು. ಈ ರೀತಿ ನೀಟಾಗಿ ಹಿಂಗೆ ತಳ ಬಿಟ್ಟು ಬರೋ ಹತ್ರ ಹೂರ್ಣ ರೆಡಿ ಆಗೈತಿ. ಇವಾಗ ತಣ್ಣಗಾಕ ಬಿಟ್ಬಿಡೋಣಂತ. ಸೊ ಅವಾಗ ಏನು ಹಿಟ್ಟಿನ ಕಲಸಿಟ್ಕೊಂಡಿದ್ವಲ್ಲ, ಸೊ ಅದು ಹಿಟ್ಟು ನೋಡ್ರಿ ನೆನೆದೈತಿ. ಸೊ ಇವಾಗ ಹಿಟ್ಟನ್ನು ಚಂದಾಗಿ ನಾವು ಮಿಜ್ಕೊಳ್ಳೋಣಂತ. ಸೊ ಈ ಕಡೆ ತೋರ್ಸಾಕತ್ತಿಲ್ಲ. ಇವಾಗ ಹೂರ್ಣ ಪೂರ್ತಿ ತಣ್ಣಗಾಗೈತಿ. ಸ್ವಲ್ಪ ಕೈಗೆ ಎಣ್ಣೆನೋ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ಈ ರೀತಿ ನೀವು ಉಳ್ಳೆಗಳು ಮಾಡಿ ಇಟ್ಕೊಳ್ಬೇಕಾಗತ್ತೆ, ಅಂದರೆ ಕಣಕಣ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ನೋಡತ್ತಿರಲ್ಲ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡ್ರಿ. ತುಂಬ ಸುಲಭವಾಗಿ ಅನಿಸುತ್ತೆ. ಸೊ ನೋಡಕತ್ತಿರಲ್ಲ ಇವಾಗ ಹಿಟ್ಟು ಪೂರ್ತಿ ಚೆನ್ನಾಗಿನೂ ನೆನೆದಿತ್ತು ನೋಡಿದ್ರಲ್ಲ. ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಜ್ಜಿಟ್ಕೊಂಡಿದ್ದೆ ನಾನು. ಸೊ ಇಷ್ಟು ಸಾಫ್ಟಾಗಿ ಬಂದೈತಿ ಹಿಟ್ಟು. ಇಷ್ಟು ಸಾಫ್ಟ್ ಆದ್ರೆ ಹೋಳಿಗೆ ನೀವು ಹೇಳಿದ ಮಾತು ಕೇಳ್ತೈತೆ ನೋಡ್ರಿ, ಅಷ್ಟು ಚೆನ್ನಾಗಿ ಅಂದ್ರೆ ಹರಿಲ್ದ ನೀಟಾಗಿ ಬರ್ತಾ ಹೋಳಿಗೆ ಅಂತಂಗೆ ಅರ್ಥ. ಸೊ ಇವಾಗ ಅದೇನು ಉಳ್ಳಿ ತೊಗೊಂಡಿದ್ನಲ್ರಿ ಅಳತಿಲೇ ನಾನು ಹೂರ್ಣನೂ ತೊಗೊಂಡಿದ್ದೀನಿ. ಸೊ ನೋಡಿದ್ರಲ್ಲ 2 ಸಮ ಪ್ರಮಾಣದಲ್ಲಿ ನೀವು ಮಾಡ್ಕೊಂಡ್ರಿ ಅಂದ್ರೆ ಹೋಳಿಗೆ ತುಂಬ ತಿಳುವಾಗಿ ಉಬ್ಬಿ ಬರ್ತಾ ನೋಡ್ರಿ, ಅಷ್ಟು ಚೆನ್ನಾಗಿ ಬರ್ತಾ ಹೋಳಿಗೆ. ಸೊ ನಾ ಯಾವ ರೀತಿ ಹೆಂಗೆ ತೋರಿಸಿದ್ ನೋಡ್ರಿ. ಸೊ ಅದೇ ರೀತಿ ನೀವು ತುಂಬ್ಕೊಳ್ಳಿ. ಸ್ವಲ್ಪ ಹಿಟ್ಟನ್ನು ತಟ್ಟಿಬಿಟ್ಟು ಅದರ ಮಧ್ಯೆ ಹೂರ್ಣ ಇಟ್ಟು ಹಿಂಗೆ ರೀತಿ ಚೆನ್ನಾಗಿ ಎಜ್ಜನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಅಂತಂದ್ರೆ ಇದು ಮೆಥಡ್ ತುಂಬ ಸುಲಭವಾಗಿ ಅನಿಸುತ್ತೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಹೋಳಿಗೆ ಟ್ರೈ ಮಾಡ್ಬೇಕು ಅನ್ಕೊಂಡ್ರಿ ನೋಡ್ರಿ, ಸೊ ಇದೇ ರೀತಿ ನೀವು ಹೋಳಿಗೆನ ತುಂಬಿ ನೋಡ್ರಿ. ಅಂದರೆ
ನಿಮ್ಗೆ ಈಸಿಯಾಗಿ ಬರುತ್ತೆ. ಸೊ ನೋಡಕತ್ತಿರಲ್ಲ ಈ ರೀತಿ ಪ್ರತಿಯೊಂದು ಹೋಳಿಗೆನೂ ಕೂಡ ನಾನು ಹಿಂಗೆ ತುಂಬಿ ಇಟ್ಕೊಂಡು ಬಿಡ್ತೀನಂತ. ಸೊ ತುಂಬಿ ಇಟ್ಕೊಂಡ್ವಿ ಅಂತಂದ್ರೆ ಬೇಗ ಬೇಗ ಕೆಲಸ ಆಗತ್ತೆ. ಸೊ ಈಗ ನೋಡಿರಿ ಸ್ವಲ್ಪ ತಟ್ಕೊಳ್ಳೋಣ ಅಂತ. ನೀವು ಒಮ್ಮೆಕ್ಲೆಲ್ಲ ಲಟ್ಟಿಸ್ಕೋಬೋದು, ಬಟ್ ಒಮ್ಮೆ ಲಟ್ಸಕತ್ರ ಹೂರ್ನ ಒಂದು ಕಡೆ ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಸ್ವಲ್ಪ ಕೈಲಿಂದ ಮೊದಲು ನಾನು ತಟ್ಟಿಟ್ಕೋತೀನಿ ಒಂದು ಅರ್ಧ, ಆಮೇಲೆ ಒಂದು ಲತ್ತುನಿಗೆ ತೊಗೊಂಡು ಕ್ಯಾರ್ ನಾನು ಈ ರೀತಿ ಲಟ್ಟಿಸ್ಕೋತೀನಿ ನೋಡಿರಿ. ಸೊ ನೋಡಿದ್ರಲ್ಲ ಇವಾಗ ಹಂಚು ಬಿಸಿ ಆಗೈತಿ, ಸ್ವಲ್ಪ ಎಣ್ಣೆನ ಚಿಮುಕ್ ಹೊಡೆದ್ಬಿಟ್ಟು ನಾನು ಈ ಹೋಳಿಗೆನ ಹಾಕ್ಕೊಳಕತ್ತೀನಿ ಶೀಟ್ ಅಂತ ತೆಗೆದ್ಬಿಟ್ಟು ಅಂದ್ರೆ. ಸೊ ಇವಾಗ ಮ್ಯಾಲ್ಗಡೆ ಒಂದು ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕ್ಕೊಂಡ್ರೆ ಅಂತಂದ್ರೆ ಹೋಳಿಗೆ ಮಸ್ತಂಗೆ ಉಬ್ಬಿ ಬರ್ತಾವೆ ನೋಡಿರಿ. ಪ್ರತಿಯೊಂದು ಹೋಳಿಗೆನೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವೆ. ಸೊ ಗ್ಯಾಸನ್ನ ನೀವು ಮೀಡಿಯಮ್ ಫ್ಲೇಮದಲ್ಲಿ ಇಟ್ಕೋರಿ, ಅಂದ್ರೆ ಫಸ್ಟಿಗೆ ಮಾಡೋ ಹೊತ್ತಿನಾಗ. ಆಮೇಲೆ ಸ್ವಲ್ಪ ಕಡಿಮೆಯಾಗಿ ಇಟ್ಕೋರಿ, ಅಂದ್ರೆ ಹೋಳಿಗೆ ಚೆನ್ನಾಗಿ ಬೆಂದುತ್ತಾವು. ಹಾಗೆ ಕೂಡ ಎರಡೂ ಸೈಡಿಂದ ನೀವು ಚೆನ್ನಾಗಿ ಹೊಳಿಸಿ ಹಾಕ್ಕೊಂಡು ತುಪ್ಪ ಹಚ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಅಂತಂದ್ರೆ ಇನ್ನೂ ಹೋಳಿಗೆ ಮಸ್ತಾಗಿ ಬರುತ್ತೆ ನೋಡಿರಿ. ಸೊ ಇನ್ನೊಂದು ಹೋಳಿಗೆ ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಂತ. ಸೊ ನೋಡ್ತಾರಲ್ಲ ಈ ರೀತಿ ಸ್ವಲ್ಪ ತಟ್ಕೋತೀನಿ. ಸ್ವಲ್ಪ ತಟ್ಕೊಂಡು ಆದಮೇಲೆ ಹಿಂಗೆ ಲತ್ತುಗುಣಿಂದ ನಾವು ಹಿಂಗೆ ಈ ರೀತಿ ಚಪಾತಿ ಯಾವ ಥರ ಲಟ್ಟಿಸ್ಕೊತೀರಿ ನೋಡಿರಿ, ಸೇಮ್ ಅದೇ ಥರನ ನೀವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಸೊ ಇವಾಗ ಹಂಚಿಗೆ ಹಾಕ್ಕೊಂಡು ಈ ಶೀಟ್ನ ತಗೊಂಡ್ಬಿಡೋಣಂತ. ಸೊ ಹೋಳಿಗೆ ಮಾಡೋಕೆ ಈ ಶೀಟ್ ಭಾಳ ತುಂಬ ಚೆನ್ನಾಗಿ ಈಸಿಯಾಗಿ ಬರ್ತಾ ನೋಡಿರಿ. ಸೊ ನನಗಂತೂ ಇದ್ರ ಮೇಲೆ ಮಾಡೋಕೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ನೋಡಿದ್ರಲ್ಲ ಮ್ಯಾಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ರೀತಿ ಮ್ಯಾಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಟ್ವಿ ಅಂತಂದ್ರೆ ಸೊ ಹೋಳಿಗೆ ಅಂತೂ ಪೂರಿ ಉಬ್ದಂಗೆ ಉಬ್ಬಿ ಬರ್ತಾ ನೋಡಿರಿ, ಅಷ್ಟು ಸಾಫ್ಟಾಗಿ ಬರ್ತಾವು. ಪ್ರತಿಯೊಂದು ಹೋಳಿಗೆನೂ ಕೂಡ ನೀಟಾಗಿ ಉಬ್ಬಿ ಬರ್ತಾ ನೋಡಿರಿ. ಸೊ ತೋರ್ಸಾಕತ್ತೀನಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಹೋಳಿಗೆ ಉಬ್ಬಿ ಬರಾಕತ್ತಾವಲ್ಲ. ಸೊ ಹಾಗೆ ಕೂಡ ಬಾಯಲ್ಲಿಟ್ಟರೆ ಕರಿ ಹೋಗ್ತಾ ನೋಡಿರಿ ಹೋಳಿಗೆ, ಅಷ್ಟು ಚೆನ್ನಾಗಿ ಬಂದೈತಿ. ಈ ಬೇಳೆ ಹೋಳಿಗೆ ಎಲ್ಲ ಹೋಳಿಗೆಗಿಂತ ಈ ಹಲಸಿನ ಹೋಳಿಗೆನ ಮಾಡ್ಕೊಂಡು ತಿಂದು ನೋಡಿರಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು, ಮಕ್ಕಳಿಗಂತೂ ತುಂಬ ಇಷ್ಟ ಆಯ್ತು ನೋಡಿರಿ ಹಲಸಿನ ಹೋಳಿಗೆ. ಸೊ ಮಕ್ಕಳಿಗೆ ಒಂಥರ ಹೊಸ ಥರ ಏನಾದರೂ ಮಾಡಿಕೊಟ್ರೆ ಸೊ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಕೂಡ ಇವಾಗ ಒಂದು ತಾಟಿಗೆ ನಾನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಹೋಳಿಗೆನೂ ಎರಡೂ ಸೈಡಿಂದ ಚೆನ್ನಾಗಿ ಬೇಯಿಸ್ಕೊಡ್ರಿ. ಪ್ರತಿಯೊಂದು ಹೋಳಿಗೆನೂ ಕೂಡ ನೀಟಾಗಿ ಉಬ್ಬಿ ಬರ್ತಾ ನೋಡ್ರಿ. ಸೊ ಕೊನೆಯದಾಗಿ ಇವಾಗ ನೋಡ್ರಿ ಹೋಳಿಗೆ ರೆಡಿ ಆಗೈತಿ ಹಲಸಿನ ಹಣ್ಣಿಂದು. ಸೊ ಸೀಸನಲ್ಲಿ ಸಿಗ್ತಕ್ಕಂಥ ಹಣ್ಣುಗಳನ್ನ ಬಳಸ್ಕೊಂಡು ನೀವು ಈ ಸ್ವೀಟು ಅಥವಾ ಏನು ಬೇಕಾದ್ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಹಾಗೆ ಕೂಡ ಇವತ್ತಿನ ದಿನ ನಾನು ನಿಮ್ಗೆ ಮ್ಯಾಂಗೋ ಹೋಳಿಗೆನೂ ಮಾಡಿ ತೋರಿಸಿದ್ದೆ. ಸೊ ಹಾಗೆ ಕೂಡ ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ಲ, ಸೊ ಹಲಸಿನ ಹಣ್ಣಿಂದ ಹೋಳಿಗೆನ ಮಾಡಿ ತೋರಿಸಿನಂತ. ಹಾಗೆ ಮಿಸ್ ಮಾಡ್ದೆ ನೀವು ಈ ಹಲಸಿನ ಹೋಳಿಗೆನ ಮನ್ಯಾಗ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ನಮಸ್ಕಾರ.